ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಾಜಿ ಶಾಸಕರುಗಳೇ, ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಎಲ್ಲ ಮುಖಂಡರುಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಎಲ್ಲ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ಈಗಾಗಲೇ ರಾಹುಲ್ ಗಾಂಧಿ ಅವರು ಬಹಳ ದೀರ್ಘವಾಗಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ನುಡಿದಂತೆ ನಡೆಯುವ ಒಬ್ಬ ನಾಯಕರು ಅಂತಕ್ಕಂಥದ್ದನ್ನು ತಾವೆಲ್ಲ ತಿಳ್ಕೋಬೇಕಾಗ್ತದೆ. ನಿಮ್ಗೆಲ್ಲ ಗೊತ್ತಿರಬೇಕು, ದೇಶದಲ್ಲಿ 5 ರಾಜ್ಯಗಳಲ್ಲಿ ಚುನಾವಣೆ ನಡೆಯಿತು. 5 ರಾಜ್ಯಗಳಲ್ಲಿ ಚುನಾವಣಾ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ದರು. ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ ಈ 3 ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ರೈತರ ಸಾಲವನ್ನ ರಾಹುಲ್ ಗಾಂಧಿ ಅವರು ಕೊಟ್ಟ ಮಾತಿನಂತೆ ಅಲ್ಲಿನ ಮುಖ್ಯಮಂತ್ರಿಗಳು ಈಡೇರಿಸಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ರಾಹುಲ್ ಗಾಂಧಿ ಅವರು ಈ ದೇಶದ ರೈತರಿಗೆ, ಈ ದೇಶದ ಮಹಿಳೆಯರಿಗೆ, ಈ ದೇಶದ ಯುವಕರಿಗೆ ಅನೇಕ ಭರವಸೆಗಳನ್ನು ಕೊಟ್ಟಿದ್ದಾರೆ. ನಾವು ಅಧಿಕಾರಕ್ಕೆ ಬಂದ್ರೆ ಅನೇಕ ವರ್ಷಗಳಿಂದ ಪಾರ್ಲಿಮೆಂಟ್ನಲ್ಲಿ ಕೊಳಿತಾ ಇರತಕ್ಕಂಥ ಮಹಿಳಾ ಮೀಸಲಾತಿಯನ್ನ ಲೋಕಸಭೆಯಲ್ಲಿ ಮತ್ತು ವಿಧಾನಸಭೆಗಳಲ್ಲಿ 33% ಮೀಸಲಾತಿ ಮಹಿಳೆಯರಿಗೆ ಕೊಡ್ತಕ್ಕಂಥ ಕಾನೂನನ್ನ ನಾವು ಪಾಸ್ ಮಾಡ್ತೇವೆ. ಎಲ್ಲ ಮಹಿಳೆಯರಿಗೆ ದೇಶದಲ್ಲಿ ಲೋಕಸಭೆಗೆ ಮತ್ತು ಅಸೆಂಬ್ಲಿಗೆ 33% ಮೀಸಲಾತಿ ಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ದಾರೆ. ಈ ದೇಶದ ರೈತರು ಕೃಷಿ ಅಭಿವೃದ್ಧಿ ಆಗಬೇಕಾದರೆ ಕೃಷಿಗೆ ವಿಶೇಷವಾದಂಥ ಒತ್ತನ್ನ ಕೊಟ್ಟು ಕೃಷಿ ಕ್ಷೇತ್ರಕ್ಕೆ ಕೇಂದ್ರದಲ್ಲಿ ಪ್ರತ್ಯೇಕವಾದಂಥ ಬಜೆಟ್ ಅನ್ನ ರೈತರಿಗೋಸ್ಕರನೇ ಮಂಡಿಸ್ತೀವಿ ಅಂತಕ್ಕಂಥ ಮಾತನ್ನ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ಎರಡನೇದು, ಕೇಂದ್ರದಲ್ಲಿ ಖಾಲಿ ಇರ್ತಕ್ಕಂಥ 24 ಲಕ್ಷ ಉದ್ಯೋಗಗಳನ್ನ ಭರ್ತಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅದರ ಜೊತೆಗೆ ಯಾರು ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ, ಯಾರಿಗೆ 12,000 ರೂಪಾಯಿ ತಿಂಗಳಿಗೆ ಆದಾಯ ಇಲ್ಲ, ಅವರಿಗೆ ತಿಂಗಳಿಗೆ 6,000 ರೂಪಾಯಿನಂತೆ 72,000 ಮಹಿಳೆಯರಿಗೆ ಅವರ ಅಕೌಂಟ್ಗಳಿಗೆ ಜಮಾ ಮಾಡ್ತೀವಿ ಅಂತ ಮಾತನ್ನ ಹೇಳಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರು ಈ ದೇಶದ ಯುವಕರು, ಮಹಿಳೆಯರು, ರೈತರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು, ಅಲ್ಪಸಂಖ್ಯಾತರು ಇವರ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾರೆ. ನರೇಂದ್ರ ಮೋದಿಯವರು ನಿನ್ನೆ ಗಂಗಾವತಿನಲ್ಲಿ ಅವರು ಭಾಷಣ, ಸಾರ್ವಜನಿಕ ಭಾಷಣ, ನೀವೆಲ್ಲ ಅವ್ರ ಭಾಷಣ ಕೇಳಿರಬೇಕು. ಅವ್ರ ಭಾಷಣದಲ್ಲಿ ದೇಶದ ಜನರ, ಬಡವರು, ದಲಿತರು, ಹಿಂದುಳಿದವರು, ರೈತರು ಇವ್ರು ಯಾರ ಸಮಸ್ಯೆಗಳ ಬಗ್ಗೆನೂ ಕೂಡ ಒಂದೇ ಒಂದು ಮಾತನ್ನ ಹೇಳಿಲ್ಲ. ಅವರು ಈಗೇನು ಮಾಡಿದ್ದೀನಿ
ಮುಂದೆ ಏನ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ. ಈಗಾಗಲೇ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಒಂದು ಅವ್ರು ಹೇಳಿದ್ದು ಹಿಂದೆ ಇದ್ದಂತ ಸರ್ಕಾರ 10% ಸರ್ಕಾರ, ಈಗಿರ್ತಕ್ಕಂಥ ಸರ್ಕಾರ 20% ಸರ್ಕಾರ. ನರೇಂದ್ರ ಮೋದಿ ಅವರೇ, ನಿಮಗೆ ನಾಚಿಕೆ ಆಗಲ್ವೇನ್ರಿ? ನೀವು ಮುಖ್ಯಮಂತ್ರಿ ಆಗಿರುವಾಗಲೇನೆ ನೀವು ಚೌಕಿದಾರ್ ಅಂತ ಹೇಳ್ಕೊಂಡು ದೇಶದ ಉದ್ದಗಲಕ್ಕೆ ಓಡಾಡ್ತಕ್ಕಂಥ ಸಂದರ್ಭದಲ್ಲೇ ನೀರವ್ ಮೋದಿ, ವಿಜಯ ಮಲ್ಯ, ಲಲಿತ್ ಮೋದಿ ಇವರೆಲ್ಲರೂ ಕೂಡ ಬ್ಯಾಂಕ್ನ ಕೋಟ್ಯಾಂತರ ರೂಪಾಯಿಯನ್ನ ಲೂಟಿ ಹೊಡೆದು ವಿದೇಶಕ್ಕೆ ಹಾರಿ ಹೋದರು. ನಿಮ್ಮ ಕಣ್ಣೆದುರಿಗೆ ಹೋದರು. ವಿಜಯ ಮಲ್ಯ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ನಾನು ವಿದೇಶಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ, ಲಂಡನ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಅರುಣ್ ಜೈಟ್ಲಿ ಅವರಿಗೆ ಹೇಳ್ಬಿಟ್ಟೇ ಹೋದೆ, ಅವರು ತಿಳಿಸ್ಬಿಟ್ಟೇ ಹೋದೆ. ನರೇಂದ್ರ ಮೋದಿ ಅವರೇ, ನಿಮಗೆ ಗೊತ್ತಿತ್ತಲ್ಲ ಅವರು ಹೋಗೋದು. ಅವರನ್ನ ತಡೀತಕ್ಕಂಥ ಕೆಲಸವನ್ನೇ ಯಾಕೆ ಮಾಡಲಿಲ್ಲ? ಇವತ್ತು ಅಂಬಾನಿ, ಅದಾನಿ, BSN ನಲ್ಲಿ 54,000 ಉದ್ಯೋಗಿಗಳಿದ್ದಾರೆ. ಆ 54,000 ಉದ್ಯೋಗಿಗಳನ್ನ ಮನೆಗೆ ಕಳಿಸಿ ಅದಾನಿಯವರ ಜಿಯೋ ಅದಾನಿಯವರ ಜಿಯೋ ಅದಕ್ಕೆ ಬೆಂಬಲವನ್ನ ಕೊಡ್ತಾ ಇದ್ದೀರಿ. ಇವತ್ತು ಒಂದ್ ಕಡೆ ಉದ್ಯೋಗ ಕಳ್ಕೊತಾ ಇದ್ದೀರಿ. ಬೆಂಗಳೂರಲ್ಲಿರ್ತಕ್ಕಂಥ ITI ಅದನ್ನ ಮುಚ್ಚಲಿಕ್ಕೆ ಹೋಗಿದ್ದೀರಿ. ಉದ್ಯೋಗ ಯಾರಿಗೂ ಕೊಡ್ನಿಲ್ಲ. ಯುವಕರಿಗೆ ತಿರುಪತಿ ತಿಮ್ಮಪ್ಪನ ನಾಮ ಹಾಕಿದ್ರಿ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿ 5 ವರ್ಷಗಳಲ್ಲಿ 10 ಕೋಟಿ ಉದ್ಯೋಗ. ನಾನು ಕೇಳ್ತೀನಿ ಆ ಯುವಕರಿಗೆ, ಇಷ್ಟೆಲ್ಲ ಟೋಪಿ ಹಾಕಿದ ಮೇಲೂ ಕೂಡ ನೀವು ಮೋದಿ 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 ಅಂತಿರಲ್ಲ. ಒಮ್ಮೆ ಆಲೋಚನೆ ಮಾಡಿ. ಮೋದಿ 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 ಅನ್ನೋದಕ್ಕಿಂತ ಮುಂಚಿತವಾಗಿ ನಿಮಗೆ ಈ ನರೇಂದ್ರ ಮೋದಿ ಟೋಪಿ ಹಾಕಿದಾರಲ್ಲ, ಮಕ್ಮಲ್ ಟೋಪಿ ಹಾಕಿದಾರಲ್ಲ, ಇದ್ರ ಬಗ್ಗೆ ಆಲೋಚನೆಯನ್ನ ಮಾಡಿ. ನರೇಂದ್ರ ಮೋದಿ ಯಾರು ಕೂಡ ಅವರಿಗೆ ಚೌಕಿದಾರ್ ಅಂತ ಅವ್ರು ಯಾರು ಕೂಡ ಅವರಿಗೆ ಯಾರು ಹೇಳಿಲ್ಲ. ಅವರಿಗೆ ರಾಷ್ಟ್ರಪತಿಗಳು ಅವರಿಗೆ ಚೌಕಿದಾರ್ ಅಂತೇಳಿ ಅವ್ರಿಗೆ ನಾಮಕರಣ ಮಾಡಿಲ್ಲ. ಇವರೇ ಹೇಳ್ಕೊಂಡಿರೋದು ನಾನು ಚೌಕಿದಾರ. ನರೇಂದ್ರ ಮೋದಿ ಅವರೇ, ರಫೇಲ್ ಹಗರಣದಲ್ಲಿ 30,000 ಕೋಟಿ ರೂಪಾಯಿ ನೀವು ಅಂಬಾನಿಗಳು, ಅನಿಲ್ ಅಂಬಾನಿ ಸೇರ್ಕೊಂಡು ಲೂಟಿ ಹೊಡೆದಿದ್ದೀರಿ. ಅದಕ್ಕೋಸ್ಕರ ನಿಮಗೆ ನೀವು ಚೌಕಿದಾರ್ ಅಲ್ಲ, ಭ್ರಷ್ಟಾಚಾರದಲ್ಲಿ ಭಾಗಿದಾರ್ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.